Hello everyone, welcome to Sanmargaha classes. Question number 3 from The Emperor's New Clothes. The picture is dash the wall. The picture is dash the wall. Okay, so you have to add correct preposition in the blank. Okay, so 1 mark, it carries 1 mark. Ivaga, what is preposition? Preposition is a word or the phrase used before noun to indicate its place, time, cause, possession or direction. Place, time, cause, direction or possession. ಇಷ್ಟರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡತ್ತೆ. ನೌನಿನ ಪ್ಲೇಸ್ ಏನು, ಪೊಸೆಷನ್ ಏನು, ಡಿರೆಕ್ಷನ್ ಏನು, ಇದರ ಬಗ್ಗೆ ಮಾಹಿತಿಯನ್ನ ಕೊಡುವಂಥದ್ದು. ಟು ಇಂಡಿಕೇಟ್ these things we use a preposition before the noun. Okay, here the noun is wall. The picture is dash the wall. Okay na, so illi ಯಾವ ಪ್ರಿಪೋಸಿಷನ್ ನೀವು ಯೂಸ್ ಮಾಡ್ತೀರಾ? ಪಿಕ್ಚರ್ನ ಎಲ್ಲಿ ಇಡ್ತೀರಾ ಮಕ್ಕಳೇ? ವಾಲ್ಗೆ ಹಾಕಿರ್ತೀರ ಅಲ್ವಾ? ಸೊ ವಾಲ್ ಮೇಲೆ ಇರತ್ತೆ. ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಆನ್, ಆಪ್ಷನ್ ಬಿ ಇನ್, ಆಪ್ಷನ್ ಸಿ ಅಂಡರ್, ಆಪ್ಷನ್ ಡಿ ವಿತ್. ಸೊ ನಮ್ಗೆ ಈಗ ಪಿಕ್ಚರ್ ಎಲ್ಲಿದೆ ಅನ್ನೋದು ಬೇಕು. ಎಲ್ಲಿದೆ, ಪ್ಲೇಸ್ ಏನು ಪಿಕ್ಚರ್ದು ಅನ್ನುವಂತಹ ಒಂದು ಮಾಹಿತಿಯನ್ನ ಅಂತಂದ್ರೆ the preposition which gives information or tells about place we should use. Okay, ಅದರಲ್ಲಿ on, in, under or with ಅನ್ನೋದು ಯಾವ್ದಕ್ಕೆ ಬರುತ್ತೆ ಮಕ್ಕಳೇ? ಪೊಸಿಷನ್ ಬರುತ್ತೆ. ಸೊ ನಮ್ ಪೊಸಿಷನ್ ಬೇಡ ಇವಾಗ ಅಲ್ವಾ? ಸೊ ಡಿ ಈಸ್ ರೂಲ್ಡ್ ಔಟ್. ಓಕೆ, ಸೊ ಈ ಎನ ಬಿನ ಸಿನ ಆನ್, ಇನ್, ಅಂಡರ್ ಅನ್ನೋದನ್ನ ಯೂಸ್ ಮಾಡಬೇಕು. ಇನ್ ಅಂತಂದ್ರೇನು? ಇನ್ ದ ವಾಲ್, ವಾಲ್ ಒಳಗಡೆ ಇರುವಂಥದ್ದು. ಓಕೆ, ಸೊ ಇನ್ ಒಳಗ ಪಿಕ್ಚರ್ ಎಲ್ಲಿ ಹಾಕ್ತೀರಾ ಮಕ್ಕಳೇ? ವಾಲ್ ಒಳಗಡೆ ಹಾಕ್ತೀರಾ? ಇಲ್ಲ, ವಾಲ್ ಮೇಲೆ ಹಾಕ್ತೀರಾ ಅಲ್ವಾ? ಅಂಡರ್ ದ ವಾಲ್ ಅಂಡರ್ ಅಂತಂದ್ರೇನು? ಕೆಳಗೆ. ನೋಡಿ ಅಲ್ಲಿ ಬೆಕ್ಕು ಇಲ್ಲಿ ಕೆಳಗಡೆ ಕೂತಿದೆ ಅಲ್ವಾ? ಸೊ ಟೇಬಲ್ ಕೆಳಗಡೆ. ಸೊ ಕೆಳಗಡೆ ಅಂತಂದ್ರೆ ಅಂಡರ್. ಓಕೆ, ಸೊ ಅಂಡರ್ ಅನ್ನೋದನ್ನು ಕೂಡ ನಾವು ಯೂಸ್ ಮಾಡಕ್ಕಾಗಲ್ಲ. ಪಿಕ್ಚರ್ ಈಸ್ ಆನ್ ದ ವಾಲ್ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಅದು ಗೋಡೆಯ ಮೇಲೆ ನೀವು ನೇತ್ ಹಾಕ್ತೀರಾ ಪಿಕ್ಚರ್ನ ಅಲ್ವಾ? ಸೊ ದ ಪಿಕ್ಚರ್ ಈಸ್ ಆನ್ ದ ವಾಲ್. ಓಕೆ, ಆಪ್ಷನ್ ಎ ಆನ್ ಇಸ್ ದ ಕರೆಕ್ಟ್ ಆನ್ಸರ್. This is how you have to use the preposition. Okay. Thank you.